ಮಂಡ್ಯದ ಕೆರಗೋಡುವಿನಲ್ಲಿ ಹನುಮ ಧ್ವಜ ಆಯಿತು. ಇದೀಗ ಕೆಆರ್ ಪೇಟೆಯಲ್ಲಿ ಭಗವಾ ಧ್ವಜ ವಿವಾದ. ಭಗವಾ ಧ್ವಜ ಮಹನೀಯರ ಫ್ಲೆಕ್ಸ್ಗಳ ತೆರವು. ಕೆಆರ್ ಪೇಟೆ ಪಟ್ಟಣದ ಟಿಬಿ ವೃತ್ತದಲ್ಲಿ ಧ್ವಜ ಹಾರಿಸಲಾಗಿತ್ತು. ಪುರಸಭೆ ಅಧಿಕಾರಿಗಳಿಂದ ಭಗವಾ ಧ್ವಜವನ್ನು ತೆರವು ಮಾಡಲಾಗಿದೆ. ಈ ರೀತಿ ಭಗವಾ ಧ್ವಜವನ್ನು ತೆರವು ಮಾಡಿದ್ದಕ್ಕೆ ಅಧಿಕಾರಿಗಳ ವಿರುದ್ಧ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೆಆರ್ ಪೇಟೆಯಲ್ಲಿ ಭಗವಾ ಧ್ವಜ ವಿವಾದ ಈಗ ಭುಗಿಲೇಳ್ತಾ ಇದೆ. ಕೆಆರ್ ಪೇಟೆ ಪಟ್ಟಣದ ಟಿಬಿ ಸರ್ಕಲ್ ಅಲ್ಲಿ ಧ್ವಜವನ್ನ ಹಾರಿಸಲಾಗಿತ್ತು. ಪುರಸಭೆ ಅಧಿಕಾರಿಗಳು ಬಂದು ಆ ಭಗವಾ ಧ್ವಜವನ್ನ ತೆರವು ಮಾಡ್ತಾರೆ. ಈ ರೀತಿ ಮಾಡಿದ್ದೇ ಈಗ ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಭಗವಾ ಧ್ವಜ ತೆರವು ಮಾಡಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು. ನಮ್ಮಲ್ಲಿ ಟಿಬಿ ಸರ್ಕಲ್ ಅಂತ ಒಂದು ಸರ್ಕಲ್ ಇದೆ ಊರ್ ಎಂಟ್ರೆನ್ಸ್ ಅಲ್ಲಿ. ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಧರ್ಮಧ್ವಜ ಏನಂತೀವಿ ನಾವು ಹಿಂದೂಗಳ ಪ್ರತೀಕವಾಗಿರುವಂತ ಭಗವಾ ಧ್ವಜನ ನಮ್ಮ ಹಿರಿಕರು ಆ ಕಾಲದಿಂದನೂ ಟಿಬಿ ಸರ್ಕಲ್ ಏನಿತ್ತು ಇದು ಬಾರೆಯಲ್ಲಿ ಆರಿಸ್ತಾ ಬಂದಿದ್ರು. ನಾವು ಆಗಿಲ್ಲ ಅದನ್ನು ಆ ಪದ್ಧತಿನೇ ಮುಂದುವರ್ಸ್ಕೊಂಡೇ ಬಂದಿದ್ವಿ. ಫಸ್ಟ್ ಪೊಲೀಸ್ ಚೌಕಿ ಇತ್ತು. ಪೊಲೀಸ್ ಚೌಕಿಗಿಂತ ಮುಂಚೆಯಿಂದನೂ ಧ್ವಜ ಆರ್ತಿತ್ತು. ಪೊಲೀಸ್ ಚೌಕಿ ಬಂದ್ಮೇಲೆ ಪೊಲೀಸ್ ಚೌಕಿ ಮೇಲೂ ಆರ್ತಿತ್ತು. ಪೊಲೀಸ್ ಚೌಕಿ ತೆರವಾದ ಮೇಲೂ ಇಲ್ಲಿ ಧ್ವಜ ಆರ್ತಿದ್ವಿ. ನಮಗೆ ಬುದ್ಧಿ ಬಂದಾಗಿರಲಿ ನಮ್ಮ ತಾತ್ತೀರು ಮುತ್ತಾತ್ತೀರೆಲ್ಲ ಹೇಳಿದ್ರು ಇಲ್ಲಿ ಆಕಾಶನೂ ಆರ್ಸ್ಕೊಂಡು ಬಂದಿದ್ದೀವಿ ಅಂತ. ಹಂಗೆ ಆಗ್ತಿದ್ದ ಧ್ವಜನ ಏಕಾಏಕಿ ಪುರಸಭೆ ಅಧಿಕಾರಿಗಳು ಇದು ಅದಕ್ಕೆ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ ಅಂತ ಬಂದು ತೆರವು ಮಾಡಿದ್ರು. ನಮಗೆ ವಿಚಾರ ಗೊತ್ತಾಯ್ತು. ತಿರ್ಗಾ ಬಂದು ಹೊಸದಾಗಿ ಧ್ವಜ ನೆಟ್ಟಿವಿ. ಅದನ್ನು ತಿರ್ಗಾ ತೆರವು ಮಾಡಿದ್ದಾರೆ. ಇದಕ್ಕೆ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ ಅಂತ. ಈ ಊರ ಮಧ್ಯದಲ್ಲಿ ಹಳ್ಳಿಕಟ್ಟೆ ಇರುತ್ತೆ. ಹಳ್ಳಿಕಟ್ಟೆ ಯಾರೋ ಬಂದು ನೆಟ್ಟಿರ್ತಾರೋ ಇಲ್ಲ. ಎಣ್ಣೆ ಹೊಡಿಬೇಕು ಅನ್ನುವಂತಹ ಸೋಗಿನಲ್ಲಿ ಬಾರ್ಗೆ ಬಂದು ಕ್ಷಣಾರ್ಧದಲ್ಲಿ ಮೊಬೈಲ್ ಅನ್ನ ಕದ್ದು ಪರಾರಿಯಾಗಿರುವಂತಹ ಘಟನೆ ನಡೆದಿದೆ. ಇವರು ಬಾರ್ಗೆ ಬರ್ತಾರೆ, ಎಣ್ಣೆ ಹೊಡಿಬೇಕು ಅಂತ ಹೇಳಿ ಆ ರೀತಿಯ ಸೋಗಿನಲ್ಲಿ ಬಂದು ಕ್ಷಣಾರ್ಧದಲ್ಲಿ ಮೊಬೈಲ್ ಕಿತ್ತು ಪರಾರಿಯಾಗಿರುವಂತಹ ಒಂದು ಘಟನೆ ನಡೆದಿದೆ. ಖದೀಮರ ಈ ರೀತಿಯ ಕೈ ಚಳಕದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತುಮಕೂರಿನ ರೇಣುಕಾ ವೈನ್ಸ್ ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಎಣ್ಣೆ ಹೊಡೆಯೋ ಸೋಗ್ನಲ್ಲಿ ಬಾರ್ಗೆ ಎಂಟ್ರಿ ಕೊಡ್ತಾರೆ. ಕ್ಷಣಾರ್ಧದಲ್ಲಿ ಮೊಬೈಲ್ ಕಸ್ಕೊಂಡು ಕಳ್ಳರು ಪರಾರಿ ಆಗ್ತಾರೆ. ಇದೇ ತಿಂಗಳ 8ನೇ ತಾರೀಕು ಸಂಜೆ 5 ಗಂಟೆಗೆ ನಡೆದಿರುವಂತಹ ಒಂದು ಘಟನೆ ಇದು. ತುಮಕೂರಿನ ಜೆಸಿ ರಸ್ತೆಯಲ್ಲಿರುವಂತಹ ರೇಣುಕಾ ವೈನ್ಸ್ ನಲ್ಲಿ ಈ ಘಟನೆ ನಡೆದಿದೆ. ಮೊಬೈಲ್ ಅಲ್ಲಿ ಮಾತಾಡ್ತಾ ಇದ್ದವನ ಮೊಬೈಲ್ ಅನ್ನ ಕಸಿದು ಖದೀಮರು ಪರಾರಿ ಆಗ್ತಾರೆ. ನೋಡಿ, ತಾವು ಆ ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಇವರು ಎಂಟ್ರಿ ಕೊಡ್ತಾರೆ, ಯಾವ ರೀತಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮೊಬೈಲ್ ಅನ್ನ ಕದ್ದು ಅಲ್ಲಿಂದ ಪರಾರಿ ಆಗ್ತಾರೆ ಅಂತ. ಹಾಡಾಗ್ಲೇ ಈ ರೀತಿ ರಾಜಾರೋಷವಾಗಿ ಮೊಬೈಲ್ ಕದ್ದು ಈ ಗ್ಯಾಂಗ್ ಪರಾರಿಯಾಗಿದೆ. ತುಮಕೂರಿನ ಜೆಸಿ ರೋಡಿನ ರೇಣುಕಾ ವೈನ್ಸ್ ನಲ್ಲಿ ನಡೆದಿರುವಂತಹ ಒಂದು ಘಟನೆ. ಪ್ರವಾಸಿಗರ ಮೇಲೆ ಬಾಡಿಗೆ ಜೀಪ್ ಚಾಲಕರು ದರ್ಪ ಮೆರಿತಾ ಇದ್ದಾರೆ. ಬೆಂಗಳೂರಿನಿಂದ ಬಂದ ಪ್ರವಾಸಿಗರ ಕಾರಿಗೆ ಡಿಕ್ಕಿ ಹೊಡೆದಲ್ಲದೆ ಅವ್ರ ಮೇಲೇನೆ ದರ್ಪ ಮೆರೆದಿರುವಂತಹ ಘಟನೆ ನಡೆದಿದೆ. ಮುಳ್ಳಯ್ಯನಗಿರಿ ಮಾರ್ಗದಲ್ಲಿ ಟಾಟಾ ಸುಮೋ ಡಿಕ್ಕಿ ಹೊಡೆದು ಅಪಘಾತ ಮಾಡಿ ಅವಾಚ್ಯವಾಗಿ ನಿಂದಿಸಿರುವ ಆರೋಪ ಕೇಳಿ ಬರ್ತಾ ಇದೆ. ಜೀಪ್ ಚಾಲಕರ ದರ್ಪಕ್ಕೆ ಪ್ರವಾಸಿಗರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಕುಡಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಕುರಿತು ಆರೋಪ ಕೇಳಿ ಬರ್ತಾ ಇದೆ. ತಾವೇ ಆಕ್ಸಿಡೆಂಟ್ ಮಾಡಿದ್ದಲ್ಲದೆ ಈ ರೀತಿ ದರ್ಪ ಮಾಡಿರುವಂತಹ ಘಟನೆ ಕೂಡ ನಡೆದಿದೆ. ಇದೇ ವಿಚಾರಕ್ಕೆ ಈಗ ಪ್ರವಾಸಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆಯಷ್ಟೇ ಒಂದು ಘಟನೆ ನಡೆದಿತ್ತು. ಚಾರಣಕ್ಕೆ ಬಂದಂತಹ ಪ್ರವಾಸಿಗರನ್ನ ಹಿಡಿದು ಥಳಿಸಿದ್ರು. ತದನಂತರ ಅವರು ಪೊಲೀಸರ ಅತಿಥಿಯಾಗಿದ್ದು, ಈಗ ಇಲ್ಲಿ ಆಕ್ಸಿಡೆಂಟ್ ಮಾಡಿದ್ದಲ್ಲದೆ ಅವ್ರ ಮೇಲೇನೆ ದರ್ಪ ಮೆರೆದಿರುವಂತಹ ಘಟನೆ ನಡೆದಿದೆ. ಪ್ರವಾಸಿಗರು ಇದೇ ವಿಚಾರಕ್ಕೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥವ್ರ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನೀವು ಹಂಗೆ ಮಾತಾಡ್ಬೇಕಲ್ವಾ? ನೀವು ಹಂಗೆ ಮಾಡ್ಬೇಕು.
ಕರೆಕ್ಟ್ ಮಾತಾಡಿ ಅಂದ್ರೆ ಅಲ್ವಾ ನೀವು ಕರೆಕ್ಟ್ ಮಾತಾಡಿ ಅಂದ್ರಲ್ವಾ ನಿಮ್ ಕಡೆಯವರು ಕರೆಕ್ಟ್ ಮಾತಾಡಿ ಅಲ್ವಾ ನಿಮ್ ಕಡೆಯವರು ಕರೆಕ್ಟ್ ಮಾತಾಡ್ಬೇಕಲ್ವಾ ನೀವು ಕೈ ಮುಟ್ಟೋದ್ ಬೇಡ ಬೈಯೋದ್ ಬೇಡ ಅಂದ್ರಲ್ವಾ ನೀವು ಹಂಗೆ ನೀವು ಹಂಗೆ ಮಾತಾಡ್ಬೇಕಲ್ವಾ ನೀವು ಹಂಗೆ ಮಾಡ್ಬೇಕು ವೀಕೆಂಡ್ಸ್ ಅಲ್ಲಿ ರಜಾ ಇದೆಯಲ್ಲ ನಾವು ಹೋಗಿದ್ ಬರೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ನಾವೆಲ್ಲ ಮುಳ್ಳಯ್ಯನಗಿರಿ ಪೀಕ್ ಹೋಗೋಣ ಅಂತ ಹೇಳ್ಬಿಟ್ಟು ಅರ್ಲಿ ಮಾರ್ನಿಂಗ್ ಒಂದು 7:30 ಹಂಗೆ ಇಲ್ಲಿಗೆ ರೀಚ್ ಆದ್ವಿ ಮುಳ್ಳಯ್ಯನಗಿರಿಗೆ. ಚಿಕ್ಕಮಂಗ್ಳೂರು ಬಂದು ಮುಳ್ಳಯ್ಯನಗಿರಿ ರೀಚ್ ಆಗಿ ಒಂದು ಅವರೇಜ್ 8 o'clock 8:30 ರೇಂಜಲ್ಲಿ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಘಾಟ್ ಸೆಕ್ಷನಲ್ಲಿ. ಹೋಗ್ಬೇಕಾದ್ರೆ ಅಲ್ಲಿಂದ ಘಾಟ್ ಸೆಕ್ಷನಲ್ಲಿ ಟಾಟಾ ಸುಮೋಗಳು ಅಂದರೆ ಕಸ್ಟಮರ್ಸ್ನ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡೋರು. ಅವರು ತುಂಬ ಓವರ್ಲೋಡ್ ಕಸ್ಟಮರ್ಸ್ಗಳನ್ನೆಲ್ಲ ಕೂರಿಸ್ಕೊಂಡು ಬರ್ತಾಯಿದ್ರು. ಹೆವಿ ಸ್ಪೀಡಾಗಿ ತುಂಬ ಡ್ರೈವ್ ಮಾಡ್ತಾ ಇರ್ತಾರೆ. ನೀವು ಇಲ್ಲಿ ಬಂದರೆ ಯಾರು ಬೇಕಾದರೂ ಕೇಳಿದ್ರು ಹೇಳ್ತಾರೆ ಟೂರಿಸಂ ಪ್ಲೇಸ್ ಅವರು. ಸೊ ಅದೇ ಥರ ನಾವು ಬರಬೇಕಾದ್ರೆ ಅವರು ಒಂದು ಬೇರೆ ಗಾಡಿನ ಓವರ್ಟೇಕ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಭಾರಿ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಹಲವು ಕಡೆ ಮಳೆಯಿಂದಾಗಿ ಜನರು ಸಮಸ್ಯೆಯನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉತ್ತರ ಕನ್ನಡದ ಬಹುತೇಕ ಕಡೆ ಈಗ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ಗುಡ್ಡ ಕುಸಿತ. ಗೋಕರ್ಣದ ತಾರಮಕ್ಕಿ ಸರ್ಕಾರಿ ಶಾಲೆಯ ಬಳಿ ಈ ರೀತಿಯ ಘಟನೆ ನಡೆದಿರೋದು. ರಸ್ತೆಯಲ್ಲಿ ಮಣ್ಣು ಕುಸಿದ ಪರಿಣಾಮ ಸಂಚಾರವೇ ಅಸ್ತವ್ಯಸ್ತಗೊಂಡಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಗೋಕರ್ಣದ ತಾರಮಕ್ಕಿ ಸರ್ಕಾರಿ ಶಾಲೆ ಹತ್ತಿರ ನಡೆದಿರುವಂತಹ ಒಂದು ಘಟನೆ ಇದು. ಕುಮಟಾ ತಾಲೂಕಿನ ಗೋಕರ್ಣದ ತಾರಮಕ್ಕಿ ಸರ್ಕಾರಿ ಶಾಲೆಯ ಬಳಿ ಗುಡ್ಡ ಕುಸಿತಿರೋದ್ರಿಂದ ಸಂಚಾರವೂ ಕೂಡ ಅಸ್ತವ್ಯಸ್ತವಾಗಿದೆ. ಉತ್ತರ ಕನ್ನಡದ ಬಹುತೇಕ ಕಡೆ ಈಗ ಇದೇ ರೀತಿಯ ಪರಿಸ್ಥಿತಿ. ವಿಪರೀತ ಮಳೆಯಿಂದಾಗಿ ಈ ರೀತಿಯ ಅವಾಂತರ ಸೃಷ್ಟಿಯಾಗ್ತಾ ಇದೆ. ರಸ್ತೆ ಸಂಪರ್ಕ ಕಟ್ ಆಗ್ತಾ ಇದೆ, ಮನೆಗಳಿಗೆ ನೀರು ನುಗ್ತಾ ಇದೆ, ಹಳ್ಳ ಕೊಳ್ಳ ತುಂಬಿ ಹರಿತಾ ಇವೆ, ಸೇತುವೆಗಳು ಫುಲ್ ಜಲಾವೃತ ಆಗಿದೆ. ಇದರಿಂದಾಗಿ ಜನಜೀವನ ಅಸ್ತವ್ಯಸ್ತ. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯ ಏನಿದೆ, ಇದು ಗೋಕರ್ಣದ ತಾರಮಕ್ಕಿ ಸರ್ಕಾರಿ ಶಾಲೆ ಹತ್ರ ಗುಡ್ಡ ಕುಸಿತಿರುವಂತಹ ದೃಶ್ಯ. ಈ ರೀತಿಯ ಘಟನೆಯಿಂದಾಗಿ ಸಮಸ್ಯೆ ಆಗಿರೋದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.